135ನೇ ಅಂಬೇಡ್ಕರ್ ಜಯಂತಿ ಏನೊಂದು 19ನೇ ತಾರೀಕು 14ನೇ ತಾರೀಕು ನಮ್ಮ KPCCಯಲ್ಲಿ ಬೆಂಗಳೂರು ಜಿಲ್ಲಾ SC ವಿಭಾಗಕ್ಕೆ ನಮಗೆ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದು DK ಶಿವಕುಮಾರ್ ಸಾಹೇಬರು ಅಚ್ಚುಕಟ್ಟಾಗಿ ಮುಗಿಸ್ತೀವಿ ನಿಮಗೆಲ್ಲ ಗೊತ್ತಿರ್ತದೆ. ಈಗ ನಮ್ಮ ಕ್ಷೇತ್ರದಲ್ಲಿ ಇದು ವರ್ಷ ಮಾಡೋ ಕಾರ್ಯಕ್ರಮ, ಏನು ಹೊಸದಾಗಿ ನಾವೇನು ಮಾಡ್ತಾಯಿಲ್ಲ. ನಾನು ಬೆಂಗಳೂರು ಜಿಲ್ಲಾ SC ವಿಭಾಗದ ಅಧ್ಯಕ್ಷನಾಗಿ ಸುಮಾರು ಒಂದು 3 ವರ್ಷ ನಿರ್ವಹಿಸಿದ್ದೀನಿ. ಈಗ ಒಂದು 10 ವರ್ಷದಿಂದ ಈ ಕಿಟ್ ಕೊಡೋ ಕಾರ್ಯಕ್ರಮ ಫಸ್ಟು ನಾವು 2016 ಸ್ಟಾರ್ಟ್ ಮಾಡಿದ್ದು. ಅವಾಗ ಒಂದು 500 ಕಿಟ್ ವಿತರಣೆ ಮಾಡಿದ್ವಿ. ಒಂದು ಒಕ್ಲಿಪುರ ಒಂದು ಸ್ಲಮ್ ಪ್ರದೇಶ ಇದೆ, ಅಲ್ಲಿಗೆ 500 ಕಿಟ್ಟು ನಾವು ದಿನೇಶ್ ಗುಂಡೂರಾವ್ ಸಾಹೇಬರು ವಿತರಣೆ ಮಾಡಿದ್ವಿ. ಆವಾಗ ದಿನೇಶ್ ಗುಂಡೂರಾವ್ ಸಾಹೇಬರು ನಮಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಇದನ್ನ. ಈಗ ನಾವು ಯಶಸ್ವಿಯಾಗಿ 10 ವರ್ಷ ಕಾಲ ಈಗ 5,000 ಜನ ಕುಟುಂಬಗಳಿಗೆ ನಾವು ವಿತರಣೆ ಮಾಡೋ ಅಷ್ಟು ನಮಗೆ ದಿನೇಶ್ ಗುಂಡೂರಾವ್ ಸಾಹೇಬರು ಶಕ್ತಿ ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ದಿನಾಚರಣೆ ಯಾವುದೇ ಒಂದು ಅರ್ಥಪೂರ್ವಕ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಡವರುಗಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಮತ್ತು ದೀನ ದಲಿತರಿಗೆ ಎಲ್ಲರಿಗೂ ಯಾರೇ ಇರಲಿ, ಅವ್ರು ಬಡವರಾಗಿದ್ದರೆ ಇಲ್ಲ ಅವ್ರಿಗೆ ಈ ಥರ ಒಂದು ತೊಂದರೆಗಳಿದ್ದರೆ ನಾವು ಕಿಟ್ ವಿತರಣೆ ಮಾಡ್ತೀವಿ. ಈ ಸತಿ ಇನ್ನೂ ಒಂದು ಹೆಜ್ಜೆ ಏನಾಗಿದೆ ಅಂದರೆ ಈ ಆಟೋ ಚಾಲಕರಿಗೆಲ್ಲರಿಗೂ ಈ ಸತಿ ಬಂದ್ಬಿಟ್ಟು ಈ ಗ್ಯಾಸಿನ ಪರಿಸ್ಥಿತಿ ಮತ್ತು ಸಿಲಿಂಡ್ರು ಎಲ್ಲರಿಗೂ ಗೊತ್ತಿದೆ ಸಮಸ್ಯೆ. ಆ ಸಮಸ್ಯೆಯಿಂದ ಅವ್ರು ಭಾರಿ ಪರದಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾಸ್ ಕ್ಯೂ ನಿಂತ್ಕೋಬೇಕಂದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ನಿಂತ್ಕೋಬೇಕು. ಆಟೋನವರು ಇವಾಗ ಯಾರೋ ಆಟೋಗೆ ಹೋಗೋಕ್ಕೆ ಆಗದೇ ಇರೋ ಪರಿಸ್ಥಿತಿ. ಅದಕ್ಕೋಸ್ಕರ 250 ಜನ ಆಟೋದವ್ರಿಗೆ ಫಸ್ಟ್ ಟೈಮ್ ನಾವು ಕರೆದು ಇವಾಗ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತು ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ದೊಡ್ಡ ನಮಗೆ ಒಂದು ಶಕ್ತಿ ತುಂಬಕ್ಕೆ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಬಂದಿದ್ದರು. ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 2 ಅವರ್ ಇದ್ದು ನಮಗೆಲ್ಲರಿಗೂ ಒಂದು ಶಕ್ತಿ ತುಂಬಿ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕೈ ಇನ್ನೂ ಬಲಪಡಿಸಿ ನಮ್ಮೆಲ್ಲರಿಗೂ ಒಟ್ಟಲ್ಲಿ ನಮ್ಮ ಗಾಂಧಿನಗರ ಕ್ಷೇತ್ರ ಇವತ್ತು ಭಾರಿ ಖುಷಿಯಾಗಿದ್ದೀವಿ. ಏನಂದರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, ಸಮಾಜದವರು ಡಾಕ್ಟರ್ G ಪರಮೇಶ್ವರ್ ಸಾಹೇಬರು ಬಂದಿರೋದು ನಮಗೆಲ್ಲ ಇನ್ನೂ ಒಂದು ಶಕ್ತಿನೂ ತುಂಬಿದೆ, ಖುಷಿ ತಂದಿದೆ. ಸರ್, ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ಗುಂಡೂರಾವ್ ಅವರು ಒಂದಲ್ಲ ಒಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದರಲ್ಲಿ ಏನೊಂದು ಭಿನ್ನಾಭಿಪ್ರಾಯ ಯಾರ್ದೂ ಇರಲ್ಲ ಅನಿಸುತ್ತೆ. ಯಾಕಂದರೆ ಅವರು ಎಲ್ಲರ ಹತ್ರನೂ ಚೆನ್ನಾಗಿರೋ ಒಂದೇ ನಾಯಕರು ಯಾರು ಇವತ್ತು ರಾಜ್ಯದಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಇದುವರೆಗೆ ಯಾವ ಒಂದು ವಿಚಾರದಲ್ಲೂ ಹಂಗಂದ್ರೆ ಯಾವ ನ್ಯೂಸಲ್ಲೂ ಬಂದಿಲ್ಲ, ತಪ್ಪಾಗಿ ನ್ಯೂಸಲ್ಲಿ ಅವ್ರು ಇಲ್ಲ, ಎಲ್ಲ ಒಳ್ಳೆ ನ್ಯೂಸಲ್ಲೇ ಇದ್ದಾರೆ. ಇಲ್ಲಾಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಅಂಥ ಒಬ್ಬರು ಸಚಿವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರಂದರೆ ಅದು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಜಿಲ್ಲಾಧ್ಯಕ್ಷರೇ, ಒಳ ಮೀಸಲಾತಿ ಬಗ್ಗೆ ತಮ್ಮ ಅಭಿಪ್ರಾಯ? ಬಿಜೆಪಿ ಅವರು ಧಿಕ್ಕಾರಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಅವ್ರ ಬಗ್ಗೆ. ಇಲ್ಲ, ಅದು ಒಳ ಮೀಸಲಾತಿ ಪಾರ್ಲಿಮೆಂಟಲ್ಲಿ ಅದು ಯಾವಾಗ ರದ್ದಾಗಿದೆಯೋ ಅದು ಮಹಿಳಾ ಬಗ್ಗೆ ಅವ್ರಿಗೆ ಈಗ ಮೊಸಳೆ ಕಣ್ಣಿರ್ತಾರ. ಅದು ನಾವು ಮಾಡುವಾಗ ನಮ್ಮ ರೂಲಿಂಗ್ ಇರುವಾಗ ಕೇಂದ್ರದಲ್ಲಿ ಅವರು ಅದನ್ನ ತಿರಸ್ಕರಿಸ್ಕೊಟ್ರು. ಇವಾಗ ಅವ್ರು ಬಂದ್ಬಿಟ್ಟು ಮೊಸಳೆ ಕಣ್ಣೀರು ಬಿಡ್ತಾರೆ ಅನ್ನೋದು ಅಷ್ಟೇ ಬಿಜೆಪಿ. ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ದಿನೇಶ್ ಗುಂಡೂರಾವ್ ಸಾಹೇಬರು ಹಾಗೂ ಪರಮೇಶ್ವರ್ ಸಾಹೇಬರು ಬಂದಿದ್ದು ಇನ್ನು ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ನಮಗೆ ಇನ್ನೂ ಒಳ್ಳೆಯದಾಗ್ತದೆ. ಕಿಟ್ ಡಿಸ್ಟ್ರಿಬ್ಯೂಷನ್ ಕೂಡ ನಡೀತಿದೆ. ಕಿಟ್ 10ನೇ ವರ್ಷ ಇದು. 5,000 ಜನ ಕಿಟ್ ಕೊಟ್ಟಿದ್ದೀವಿ. 10ನೇ ವರ್ಷ ಯಶಸ್ವಿಯಾಗಿ. ಮೇಡಮ್, ಕೊರೋನಾದಲ್ಲೂ ಕೂಡ ಈ ರೀತಿ ಒಂದು ಸಹಾಯ ಮಾಡಿದ್ರಿ, ಈವಾಗಲೂ ಕೂಡ ಮಾಡ್ತಾ ಇದ್ದೀರಾ. ಏನ್ ಮೇಡಮ್ ಇದು GBA ಚುನಾವಣೆ ಹಿಂದೆಲ್ಲ ಮಾಡ್ತಾ ಇದ್ದೀರಾ ಅಂತ ಅಭಿಪ್ರಾಯ? ಇಲ್ಲ, ನಾವು ಸುಮಾರು ವರ್ಷದಿಂದ ಮಾಡ್ತಿದ್ದೀವಿ. ಆದ್ರೆ ಹಿಂದೆ ಏನೋ ಒಂದು ಇದು ಇಲ್ಲ, ಮೋಟಿವೇಶನ್ ಇಲ್ಲ. ದಿನೇಶ್ ಗುಂಡೂರಾವ್ ಸರ್ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ನಾವು ಮೇಡಮ್